ಎಷ್ಟದು ಮಿಷಿನ್ಗೆ? ಮಿಷಿನ್ ಈಗ ಇಲ್ಲಿ ತೊಗೊಂಡಿದ್ದು ನಾನು 3.5 ಲಕ್ಷ. ಎಷ್ಟು ಕೊಟ್ಟರು ಇವ್ರು ಲೋನು? 3.5 3 ಲಕ್ಷನೂ ಕೊಟ್ಟಿದ್ದಾರೆ. ಎಷ್ಟು ಕಟ್ತಾ ಇದ್ರಿ ತಿಂಗಳ? 9,964 ರೂಪಾಯಿ ಕಟ್ತಾ ಇದ್ದೀನಿ. ಬಟ್ ಅಲ್ಲಿ ಮನೆ ಮೇಂಟೆನೆನ್ಸ್ಗೆ ನಾನು ಮಿಷಿನ್ ಮಾಡ್ತಾ ಇದ್ದೆ. ಟೋಟಲ್ ನಮಗೆ ಇಲ್ಲಿವರೆಗೂ 36 ಲಕ್ಷ ಅನುದಾನವನ್ನು ಸಮುದಾಯ ಬಂಡವಾಳ ನಿಧಿಯನ್ನು ಕೊಟ್ಟಿದೆ ಸರ್. ಅದನ್ನು ಸಾಲ ವಿತರಣೆ ಮಾಡೋದು, ಈ ಥರ ಸ್ವ ಉದ್ಯೋಗಿಗಳು ಯಾರಾದರೂ ಇದ್ದರೆ ಅತಿ ಮುಖ್ಯವಾಗಿ ಇಂಥವ್ರಿಗೆ ಸಾಲ ಬಿಡುಗಡೆ ಮಾಡೋದು, ಕಟ್ಸೋದು, ನೆಕ್ಸ್ಟ್ ಮತ್ತೆ ಅದನ್ನೇ ಸಾಲವಾಗಿ ವಿತರಣೆ ಮಾಡೋದು, ಈ ರೀತಿ ಆದಾಯವನ್ನು ನಮ್ಮ ಒಕ್ಕೂಟ ಗಳಿಸಿದೆ ಸರ್. ಇವರಿಂದ ಟೋಟಲಿ ಈಗ ಹೆಚ್ಚು ಕಡಿಮೆ ಒಂದು 25 ಲಕ್ಷ ಆದಾಯವನ್ನು ಮಾಡಿದ್ದೀವಿ ಸರ್. 36 ಲಕ್ಷದ ಜೊತೆಗೆ 25 ಲಕ್ಷದವರೆಗೂ ಆದಾಯವನ್ನು ಒಕ್ಕೂಟ ಗಳಿಸಿದೆ ಸರ್. ಮಂಗಳೂರಿಗೆ 4 ದಿನ ಹೋಗಿ ಬಂದ್ವಿ ಸರ್. ಆಮೇಲೆ ಹೊರಗಡೆ ಎಲ್ಲ ಹೋಗಿ ಬರ್ತಾ ಇದ್ದೀವಿ. ನನ್ನ ಪುಳಿಯೋಗರೆ ಪ್ರಾಡಕ್ಟ್ ಅಂದರೆ ಈಗ ಸಂಬಂಧದ ಪರಿಚಯದ ಮುಖಾಂತರ ಅಮೇರಿಕಾ ಮತ್ತು ಇದು ಯಾವುದು ಸ್ವಿಟ್ಜರ್ಲ್ಯಾಂಡಿಗೂ ನನ್ನ ಪುಳಿಯೋಗರೆ ಪೌಡ್ರು ಹೋಗಿದೆ ಸರ್. ಇಲ್ಲಿವರೆಗೆ ಎಷ್ಟು ಸಾಲ ವಿತರಣೆ ಆಗಿದೆ ಸರ್? ಸರ್, ಈಗ ನಮ್ಮ ದಾವಣಗೆರೆ ತಾಲೂಕಲ್ಲಿ 42 ಪಂಚಾಯತಿಗೆ ಸುಮಾರು 14 ಕೋಟಿಗಿಂತ ಅಧಿಕವಾದಂಥ ಸಮುದಾಯ ಬಂಡವಾಳ ನಿಧಿನ ನಾವು ಸರ್ಕಾರದಿಂದ ರಿಲೀಸ್ ಮಾಡಿದ್ದಾರೆ. ಆ ಹಣನ ಈಗಾಗಲೇ ಸುಮಾರು ಅದರ ಒಂದು 10 ಪಟ್ಟು ಅದು ರೊಟೇಷನ್ ಆಗಿದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಮೇಡಮ್ ಎಲ್ಲಿ ಹೊಂಟಿದೀವಿ ಈಗ? ದೊಡ್ಡ ಬಾತಿಗೆ ಸರ್. ದೊಡ್ಡ ಬಾತಿ? ಹಾಂ ಸರ್. ದೊಡ್ಡ ಬಾತಿ ಇದು ಏನು ಹಳೆ ಬಾತಿನ ಇದು? ಹಾಂ, ಇದು ಹಳೆ ಬಾತಿ ಸರ್. ಈಗ ನಿಮ್ಮಲ್ಲಿ ಹಿಂಗೆ ಲೋನ್ ತಗೊಂಡು ಸ್ವಂತ ಉದ್ಯೋಗ ಮಾಡಿದವರು ತುಂಬಾ ಜನ ಇದಾರಾ? ತುಂಬಾ ಜನ ಇದ್ದಾರೆ ಸರ್. ಹೈನುಗಾರಿಕೆಗೆ ಆಕಳು ಖರೀದಿ ಅಂತ ಹೇಳ್ಬಿಟ್ಟು ತಗೊಂತಿದ್ದಾರೆ ಸರ್ ಅವರು. ಅಲ್ಲಿ ನಾವೇ ವಿಸಿಟ್ ಕೊಡೋದು ಸರ್, ತಗೊಂಡಿದಾರೋ ಇಲ್ಲೋ ಅಂತ ವಿಚಾರಿಸಕ್ಕೆ ನಾವೇ ಹೋಗ್ತಿದ್ವಿ. ಹೌದಾ? ಹಾಂ ಸರ್. ಓಕೆ. ಲೋನು ಈಸಿಯಾಗಿ ಸಿಕ್ಬಿಡುತ್ತಾ? ಹ್ಞೂ ಸರ್, ಈಸಿಯಾಗಿ ಸಿಗುತ್ತೆ ಸರ್ ನಮ್ಮಲ್ಲಿ. ಅಂದ್ರೆ ಅದೇ ಸಂಘದ ಮಹಿಳೆಯರಾಗಿರ್ಬೇಕು ಸರ್ ಅವರು. ಎಷ್ಟು ಕಟ್ಟಬೇಕಾಗತ್ತೆ ಸರ್? ಈಗ ಅದು ಅಮೌಂಟ್ 1.5 ಲಕ್ಷ ತಗೊಂಡ್ರೆ ಅದು 1.5 ವರ್ಷಕ್ಕೆ ಮಾಡ್ಕೊಂಡ್ರೆ 9,148 ರೂಪಾಯಿ ಕಟ್ಬೇಕು ಸರ್ ತಿಂಗಳ. ಹ್ಞೂ ಸರ್, ತಿಂಗಳ. 1 ವರ್ಷಕ್ಕೆ ಮಾಡ್ಕೊಂಡ್ರೆ 1 ರೂಪಾಯಿ ಜಾಸ್ತಿ ಟೈಮ್ ಕೊಡಲ್ವಾ ನೀವು? ಏನು ಸರ್? ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತೀರಾ? ಇಲ್ಲ ಸರ್, ಲಾಸ್ಟ್ 1.5 ಲಕ್ಷನೇ ಸರ್. ಲಾಸ್ಟ್ 1.5 ಲಕ್ಷ. ಟೈಮ್ ಎಷ್ಟು? ಅಂದ್ರೆ ನಾವು ಇದು ಸದಸ್ಯರಿಗೆ ಅಂತ ಕೊಡಲ್ಲ ಸರ್, ನಾವು ಗುಂಪು ಸಂಘಕ್ಕೆ ಅಂತ ಕೊಡ್ತೀವಿ ಸರ್. ಗುಂಪು ಅಂತ? ಗುಂಪಿಗೆ ಕೊಡ್ತೀವಿ ಸರ್. ಈಗ ಯಾರೋ ಹಸು ತಗೊಂಡ್ರೆ ಅದು ಗುಂಪಿನ ಲೆಕ್ಕ ಹೇಗಾಗ್ತದೆ? ಗುಂಪು ಅಂದ್ರೆ ಅವರು ಈಗ ಒಂದು 10 ಜನ ಸದಸ್ಯರಿದ್ರೆ ಅದರಲ್ಲಿ ಸರ್, ಅದರಲ್ಲಿ ಒಬ್ರು ಇಬ್ರಿಗೆ ಹಸಿವಿದ್ದರು ಇಬ್ರು ತಗಂತಾರೆ ಸರ್. ಅದರಲ್ಲಿ 75,000 ಈ ತರ ತಗೋಬೇಕು ಸರ್. ಇಲ್ಲ ನನ್ಗೊಬ್ರಿಗೆ ಬೇಕು, ನೆಕ್ಸ್ಟ್ ಇನ್ನೊಂದ್ಸಲ ನಾನ್ ತಗೊಂತೀನಿ ಅಂದ್ರೆ ಒಬ್ರೇ 1.5 ಲಕ್ಷನೂ ಬಳಸ್ಕೋಬಹುದು ಸರ್. ಸೊ ಮೊದಲು ಏನಾದರೂ ಮಾಡ್ಬೇಕಂದ್ರೆ ಮೂಲ ಬಂಡವಾಳದ್ದೇ ಕೊರತೆ ಇತ್ತು. ಹಾಂ ಸರ್. ಸೊ ಈಗ ಅದು ನೀವು ಸಂಘ ಮಾಡಿರೋದ್ರಿಂದ ಅದು ಸಾಲ್ವ್ ಆಗಿದೆ. ಸಾಲ್ವ್ ಆಗಿದೆ ಸರ್. ಓಕೆ. ಅಂದ್ರೆ ಜಾಸ್ತಿ ಜನ ಇಲ್ಲಿ ಇದ್ರಲ್ಲೇ ನಮ್ಮ NRLM ನಲ್ಲೇ ತಗೊಂತಿದ್ದಾರೆ ಸರ್ ಇವಾಗ. ಬೇರೆ ಕಡೆ ಅಂತಂದ್ರೆ 2 ರೂಪಾಯಿ ಬಡ್ಡಿ ಜಾಸ್ತಿ ಹೊಡೆತ ಬೀಳುತ್ತೆ ಅಂತ ಹೇಳ್ಬಿಟ್ಟು ತಗೊಂತಿದ್ದಾರೆ ಸರ್ ಇಲ್ಲಿ ಬಹಳ ಜನ. ಅಂದ್ರೆ ಬರೀ ಗಂಡಸರೇ ದುಡಿದು ನಡೆಸ್ಬೇಕಂದ್ರೆ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಹೆಣ್ಮಕ್ಳು ದುಡಿಯೋ ಅನಿವಾರ್ಯತೆ ಬಂದಿದೆ ಅಂತೀರಿ? ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮಹಾರುದ್ರಪ್ಪ ಅಂತ ಬದುಕಿನ ಬುತ್ತಿಯಿಂದ ಯೂಟ್ಯೂಬ್ ಚಾನಲ್ ಸರ್. ಮೇಡಮ್ ಅವ್ರ ಕತೆ ಕೇಳ್ತಾ ಇದ್ದೆ, ಅವ್ರು ಇಲ್ಲಿ ಕರ್ಕೊಂಡು ಬಂದರು, ಭಾಳ ಖುಷಿ ಆಯಿತು. ಇಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ನಡೀತಾ ಇದೆ ಸರ್. ವಾರ್ಷಿಕ ಸಾಮಾನ್ಯ ಸಭೆ. ಆ್ಯಕ್ಚುಲಿ ಏನು ಸರ್ ಇದ್ರ ಮೂಲ ಉದ್ದೇಶ ಏನು? ನಿಮ್ಮ ಪರಿಚಯ ಆಗ್ಬಿಡ್ಲಿ ಮೊದಲು. ನನ್ನ ಪರಿಚಯ ಬಂದು ತಾಲೂಕ್ ಪಂಚಾಯತಿ NRLM ಡಿಪಾರ್ಟ್ಮೆಂಟಿಂದ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ನಾವು ವರ್ಕ್ ಮಾಡ್ತಾ ಇರೋದು. ಕೌಶಲ್ಯಾಭಿವೃದ್ಧಿ DDUGKY ಏನು ಯೋಜನೆ ಇದೆ ಅದರಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇರೋದು. ಅದ್ರ ಜೊತೆಗೆ NRLMನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇರ್ತೀವಿ. ಓಕೆ.
ಸೊ ಅದ್ರ ಪ್ರಕಾರ ಇಲ್ಲಿ ಈಗ ನಮ್ಮದು ಸೊಸೈಟಿ ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಸೊ ಸೆಪ್ಟೆಂಬರ್ ಒಳಗಡೆ ನಾವು AGMನ ಮಾಡಬೇಕಾಗಿತ್ತು. ಅದನ್ನೀಗ ಬೇರೆ ಆದೇಶ ಬಂದಿರೋದ್ರಿಂದ ಜುಲೈ ತಿಂಗಳ ಒಳಗಡೆ ಮಾಡಿರಿ ಅಂತಂದು ಡಿಸ್ಟಿಕ್ಕಿಂದ ಲೆಟ್ರ್ ಬಂದಿದೆ. ಸೊ ಹಂಗಾಗಿ ಎಲ್ಲ ಕಡೆ 42 ಗ್ರಾಮ ಪಂಚಾಯತಿಗಳು ಬರ್ತವೆ ನಮ್ಮವು ದಾವಣಗೆರೆಯಲ್ಲಿ. ಅಲ್ಲಿಂದ ಎಲ್ಲ ಕಡೆಯಿಂದನೂ ನಾವು ಈಗ ಆಡಿಟ್ ರಿಪೋರ್ಟ್ ಬಂದಿದೆ. ಅದ್ರ ಪ್ರಕಾರ ನಾವು AGMಗಳನ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ವಾರ್ಷಿಕ ವರದಿ ಮಂಡನೆ ಮಾಡೋದು ಅಂತಂದು ಸಾಮಾನ್ಯ ಸಭೆ ಅಂತಂದರೆ ಏನು ಒಕ್ಕೂಟಗಳದ್ದು ಬಾಡಿ ಏನಿರುತ್ತೆ, ಬಾಡಿದು 1 ವರ್ಷದ ಆಯವ್ಯಯ ಮಂಡನೆ ಆಗಿರ್ಬೋದು ಅಥವಾ ಮುಂದಿನ ವರ್ಷದ ಆಯವ್ಯಯ ಮಂಡನೆ ಆಗಿರ್ಬೋದು, ಅವರ ಯೋಜನೆಗಳಾಗಿರ್ಬೋದು, ಕಾರ್ಯಕ್ರಮಗಳು ಯಾವ್ಯಾವ ಇದ್ದಾವೆ ಅಂತ ಅನ್ನೋದಾಗಿರ್ಬೋದು, ಅದ್ರ ಬಗ್ಗೆ ಸವಿಸ್ತಾರವಾಗಿ ಅವರ ಎಲ್ಲ ಕಮಿಟಿ ಮೆಂಬರ್ಸ್ಗಳಿಗೂ ಅವ್ರಿಗೆ ಬ್ರೀಫ್ ಮಾಡಿ ಹೇಳಬೇಕು. ಅದನ್ನು ವಾರ್ಷಿಕ ಸಾಮಾನ್ಯ ಸಭೆಯಲ್ಲೇ ಹೇಳಬೇಕು. ಮುಂದಿನ ಏನೇನು ಕಾರ್ಯಕ್ರಮಗಳಿದ್ದಾವೆ, ಈವರೆಗೂ ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಎಷ್ಟು ಲಾಭದಲ್ಲಿದೆ ಒಕ್ಕೂಟ, ಏನೇನೆಲ್ಲ ವೆಚ್ಚಗಳನ್ನ ಮಾಡಿದ್ದೀವಿ ನಾವು ಅಂತಂದ್ಬಿಟ್ಟು ಅವರು ಜವಾಬ್ದಾರಿಯುತವಾಗಿ ಇದನ್ನು ಮಂಡನೆ ಮಾಡೋದನ್ನೇ ಸಾಮಾನ್ಯ ಸಭೆ ಅಂತಂದು ಕರಿತೀವಿ. ಓಕೆ. ಸೊ ಅದರದ್ದು ಆಗಿ ಈಗ ನಿನ್ನೆ ಹಳೆ ಬತ್ತಿದಾಗಿದೆ, ಇವತ್ತು ದೊಡ್ಡ ಬತ್ತಿದ್ದು ಮಾಡ್ತಾಯಿದ್ದಾರೆ. ಓಕೆ. ಈಗ ಇಲ್ಲಿ ಸೇರ್ತಕ್ಕಂಥ ಸದಸ್ಯರೆಲ್ಲ ಸರ್ಕಾರದಿಂದ ಏನು ಸ್ಕೀಮ್ಗಳಿದೆ, ಹೇಗೆ ಪಡಿಬಹುದು, ಏನೇನು ಸಾಧ್ಯತೆಗಳಿದೆ ಸರ್? ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ ಸರ್. ಈಗ ನಮಗೆ NRLM ಅಂತಂದರೆ ಮಹಿಳಾ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿದ್ದಾರೆ. ಮೊದಲೆಲ್ಲ ಸ್ತ್ರೀ ಶಕ್ತಿ ಸಂಘಗಳು ಅಂತಂದಿದ್ದು, SKDDP ಮಹಿಳೆ ಧರ್ಮಸ್ಥಳ ಸಂಘಗಳು, ಅವು ಸ್ವಸಹಾಯ ಸಂಘಗಳು ಮಾಡಿದ್ದಾರೆ. ಮೊದಲು ಫಸ್ಟು CDPO ಡಿಪಾರ್ಟ್ಮೆಂಟಿಂದ ಸ್ತ್ರೀ ಶಕ್ತಿ ಸಂಘಗಳು ಅಂತಂದು ರಚನೆ ಆಗಿದ್ವು. ಸೊ ಈಗ ಆ ಥರ ರಚನೆ ಆಗಿರೋಂಥ ಎಲ್ಲ SHGಗಳನ್ನು NRLM ಅಂಡರಲ್ಲಿ ತಗೊಂಬಂದಿದ್ದಾರೆ, ಯೋಜನೆ ಅಂಡರಲ್ಲಿ ತಂದಿರೋದು. ಸೊ ಆ ಯೋಜನೆಗೆ ಸಂಬಂಧಪಟ್ಟಂಗೆ ಅವರಿಗೆ ಒಂದೊಂದು SHGಗೆ 1.5 ಲಕ್ಷದ ತನಕ ಅವರಿಗೆ ಲೋನ್ ಕೊಡಲಿಕ್ಕೆ ಅಂತಂದ್ಬಿಟ್ಟು CIF ಸಮುದಾಯ ಬಂಡವಾಳ ನಿಧಿ ಅಂತಂದು ಬಿಡುಗಡೆ ಮಾಡಿರ್ತಾರೆ. ಆದ್ದರಿಂದ ಇವರು ಏನು ಒಂದು 15-20 ಸ್ವಸಹಾಯ ಸಂಘಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ. ಆ ಸ್ವಸಹಾಯ ಸಂಘಗಳಿಗೆ ಲೋನ್ ಮೂಲಕ, ಅಂದರೆ ಸಾಲದ ಮೂಲಕ, ಸಮುದಾಯ ಬಂಡವಾಳ ನಿಧಿಯಿಂದ ಸಾಲದ ಮೂಲಕ, ಅಂದರೆ ವರ್ಷಕ್ಕೆ 12% ಅವ್ರಿಗೆ ಲೋನ್ನ ಪ್ರೊವೈಡ್ ಮಾಡಿ, ಸೊ ಅವರೊಂದು ಜೀವನನ ಕಟ್ಕೋಬೇಕು. ಆ ಲೋನ್ ಏನು ತಗೊಂಡಿರ್ತಾರೆ ಆ ಲೋನ್ ಮೂಲಕ ಅವರು ಸ್ವ ಉದ್ಯೋಗಗಳನ್ನ ಈಗ ಮಾಡೋದು ಇರ್ಬೋದು, ಬೇರೆ ಬೇರೆ ಥರದ ಅವ್ರಿಗೆ ಯಾವ ಥರದ್ದು ಉದ್ದೇಶಗಳಿದ್ದಾವೆ ಅವನ್ನೆಲ್ಲವನ್ನು ಅವರು ರೂಪಿಸ್ಕೊಳ್ಳೋಕ್ಕೋಸ್ಕರ ಅವ್ರದ್ದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದು ಮಾಡಿ ಅವ್ರಿಗೆ ಆರ್ಥಿಕ ಸಬಲತೆಯನ್ನು ಕೊಡಲಿಕ್ಕೆ ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ನಮ್ಮ DDGK ವೆಂಡರಲ್ಲಿ ಅವರು ಸಾಲ ಕೊಟ್ಟರು ಅಂತಂದರೆ ನಾವು ಅವ್ರಿಗೆ ಯಾವ ಥರದ ಸ್ಕಿಲ್ ಇದೆ, ಯಾವುದನ್ನು ಮಾಡಿದರೆ ಇವರು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ತರಬೇತಿ ಕೂಡ ಇದನ್ನ ಮಾಡಿ ಅವ್ರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭದ್ರತೆ ಮಾಡೋದೇ ನಮ್ಮ ಯೋಜನೆ ಉದ್ದೇಶ. ಮೂಲ ಇದಕ್ಕೆ ಬಡ್ಜೆಟ್ ಬಂದರೆ ಮೊದಲೇ ನಿಗದಿ ಆಗಿರುತ್ತಾ, ಅಥವಾ ಪಂಚಾಯತಿಗೆ ಇಷ್ಟು ಅಂತ ಇರುತ್ತಾ, ಜಿಲ್ಲೆಗೆ ಇಷ್ಟು ಅಂತ ಇರುತ್ತಾ? ಇಲ್ಲ, ಸ್ವಸಹಾಯ ಸಂಘಗಳು ಎಷ್ಟು ರಚನೆ ಆಗಿರುತ್ತೆ ಅದ್ರ ಮೇಲೆ ನಾವು ಪ್ರಪೋಸಲ್ನ ಕಳಿಸ್ಕೊಡ್ತೀವಿ. ಅಲ್ಲಿಂದ ನಮಗೆ ಅನುದಾನ ಬಿಡುಗಡೆ ಆಗುತ್ತೆ. ಓಕೆ. ಮೇಡಮ್ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಮ್ಮ? ಸ್ಮಿತಾ SK ಅಂತ. ಸ್ಮಿತಾ SK. ಏನು ಓದಿದ್ದೀರಿ? ನಮ್ದು D.Ed ಆಗಿದೆ ಸರ್. D.Ed ಆಗಿದೆ. ಇಲ್ಲಿ ಮೀಟಿಂಗಿಗೆ ಬಂದಿದ್ದೀರಿ ನೋಡಿದೆ. ಅಂದರೆ NLRM ಇಂದ ತುಂಬ ಒಳ್ಳೆ ಉಪಯೋಗ ಆಗಿದೆ. ಫಸ್ಟ್ ಸಲ ನಾನು ಇಲ್ಲೇ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ ತೊಗೊಂಡಿದ್ದೀನಿ. ಮನೇಲಿ ಆಲ್ರೆಡಿ ಮಾಡ್ತಾ ಇದ್ದೀನಿ. ಡೈಲಿ ನಾನು ಏನಿಲ್ಲ ಅಂದರೂ 6 o'clock ಸ್ಟಾರ್ಟ್ ಮಾಡಿಬಿಟ್ಟು 8 ಅಥವಾ 9 o'clockವರೆಗೂ ಕಂಪ್ಲೀಟ್ ಮಾಡ್ತೀನಿ. ಮಾರ್ನಿಂಗು ನಾನು ಸಿಸ್ಟಮ್ ವರ್ಕ್ ಮಾಡೋದ್ರಿಂದ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ನೀವು ಈ ಕೆಲಸ ಮಾಡ್ತಿದ್ದೀರಿ? ಅಂದರೆ ನಾನು ಮೊದಲು ಇದಕ್ಕೂ ಮುಂಚೆ ಏನು ವರ್ಕ್ ಮಾಡ್ತಾ ಇರಲಿಲ್ಲ, ಬಟ್ ಮನೆಯಲ್ಲೇ ಇದ್ದೆ. ಅಂದರೆ ನಾನು ಅವಾಗ ಪ್ರೆಗ್ನೆನ್ಸಿ ಇದ್ದು ಮನೆಯಲ್ಲೇ ಇದ್ದು ಏನಕ್ಕೂ ಮೈಂಡು ಒಂದೇ ಥರ ಇತ್ತು. ಮಕ್ಕಳು ಸಣ್ಣವ್ರು ಇರೋದ್ರಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಬಟ್ ಇಲ್ಲಿ ತಗೊಂಡಾದ್ಮೇಲೆ ನನಗೆ ಇಂಪ್ರೂವ್ಮೆಂಟ್ಸ್ ಆಗಿದೆ. ಓಕೆ. ಈಗ ಒಂದು ಹಳ್ಳಿಯಲ್ಲಿ ಎಂಬ್ರಾಯ್ಡರಿ ಮಿಷಿನ್ ನಡೆಯುತ್ತೆ. ಟೈಲರ್ಸ್ ಈಗ ಆಲ್ರೆಡಿ ಹೊರಗಡೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಸರ್ ನಮ್ಮರು. ಈಗ ಸಾಮಾನ್ಯ ಜನರು ಅಂದರೆ ಈಗೆಲ್ಲ ಹೊರಗಡೆ ಹಾಕ್ಬೇಕಂದ್ರೆ ಹ್ಯಾಂಡ್ರೈಡ್ ವರ್ಕ್ ಹಾಕ್ಸ್ಬೇಕು. 1,500, 2,000, 3,000 ತನಕ ಇದೆ ಹ್ಯಾಂಡ್ರೈಡ್ ವರ್ಕ್ ಸ್ಟಾರ್ಟಿಂಗ್. ಬಟ್ ಅದನ್ನ ಹಾಕ್ಸೋಕ್ಕಾಗಲ್ಲ. ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೂ ಅವರು ಒಂದು ಲೇಯರ್ ಹಾಕ್ಸ್ಬೇಕು ಅಂದ್ರೆ 150 ಬೇಕಾಗುತ್ತೆ. ಅದನ್ನು ನಾವೇ ಮಾಡ್ಕೊಡ್ಬೋದಲ್ಲ. ಮತ್ತೆ ಯಾಕೆ ಅವ್ರನ್ನ ಹೊರಗಡೆ ಕಳಿಸಿ ಅವ್ರಿಗೆ ಮಾಡ್ಬೋದು. ಇದರಿಂದ ಏನಿಲ್ಲ ಟೈಲರ್ಸ್ಗಳು ನಮ್ಮ ಕಡೆ ಬರ್ತಾರೆ ಅಂತ. ಎಷ್ಟು ಜನ ಟೈಲರ್ಸ್ ಇದ್ದಾರೆ? ಈಗ ಮಿನಿಮಮ್ 3, ಈಗ 4 ಮೆಂಬರ್ಸ್ ಇದ್ದಾರೆ. ಅವ್ರು ಜಾಬ್ ವರ್ಕ್ ತಗೊಂಡಿರ್ತಾರೆ, ಅದನ್ನ ನಿಮ್ಮ ಹತ್ರ ಬಂದು ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಅವರೇ ಬಟ್ಟೆಗಳನ್ನ ತಗೊಂಡ್ಬರ್ತಾರೆ. ನಮಗೆ ಟೈಮಿಂಗ್ಸ್ ಆದ್ರೂ ಆಗಿರ್ಬೋದು, ವರ್ಕಿಗೆ ಇಷ್ಟು ಅಂತನಾದ್ರೂ ಕೊಡ್ತಾರೆ. ಓಕೆ. ಎಷ್ಟದು ಮಿಷಿನ್ಗೆ? ಮಿಷಿನ್ ಈಗ ಇಲ್ಲಿ ತಗೊಂಡಿದ್ದು ನಾನು 3.5 ಲಕ್ಷ. ಎಷ್ಟು ಕೊಟ್ಟರು ಇವ್ರು ಲೋನು? 3.5
ಮೂರು ಲಕ್ಷನೂ ಕೊಟ್ಟಿದ್ದಾರೆ. ಎಷ್ಟು ಕಟ್ತಾ ಇದ್ರಿ ತಿಂಗಳ? 9,964 ರೂಪಾಯಿ ಕಟ್ತಾ ಇದ್ದೀನಿ. ಬಟ್ ಅಲ್ಲಿ ಮನೆ ಮೇಂಟೆನೆನ್ಸಿಗೆ ನಾನು ಮಿಷಿನ್ ಮಾಡ್ತಾ ಇದ್ದೆ. ಯಾಕಂದರೆ ನನ್ನ ಮಂತ್ಲಿ ಏನು ನಾನು ಒಬ್ಬರು ದುಡಿಯೋದು ಅದು ಮಿಷಿನ್ ಒಂದು ಮನೆ ನಿಭಾಯಿಸ್ತಾ ಇದೆ. ನಾನು ತರೋದು ನನ್ನ ಮಕ್ಕಳ ಎಜುಕೇಷನ್ಗೆ ಆಗಲಿ ಅಂತ ನನ್ನ ಅಭಿಪ್ರಾಯ. ಸೂಪರ್. ಓಕೆ. ಹಾಂ ಹಾಂ, ಬರೀ 1-2 ಗಂಟೆ ಕೆಲಸ ಮಾಡ್ತೀರಿ? 2 ಅವರ್ ಅಲ್ಲ ಸರ್, ಅಂದರೆ ವರ್ಕ್ ಮೇಲೆ ಡಿಸೈನ್ ಮೇಲೆ ಹೋಗುತ್ತೆ ಅದು. ಓಕೆ. ಹಾಂ 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 ಹಾಂ, ಚೆನ್ನಾಗಿದೆ. ಅಂದರೆ ಚೆನ್ನಾಗಿದೆ. ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂತ ಇದನ್ನ ಮಾಡ್ತಾ ಇದ್ದೀನಿ. ನನಗೇನೋ ಒಳ್ಳೆ ಉದ್ಯೋಗವನ್ನ ಕೊಟ್ಟಿದೆ. ಮೊದಲು ಸ್ಟಾರ್ಟಿಂಗಲ್ಲಿ ನಾನು ಹೊರಗಡೆ ಹೋಗಾಗ್ತಾ ಇರಲಿಲ್ಲ, ಮೇನ್ ಅದರಲ್ಲೇ ನಾನು ಮಾಡಿರೋದು. ಓಕೆ. ಈಗ ನೀವು ಓದಿದ್ದೀರಿ ಸರಿ, ಇಲ್ಲಿ ಸುಮಾರು ಜನ ಓದ್ಲಾರ್ದವರು ಇದ್ದಾರೆ. ಹೈನುಗಾರಿಕೆ ಮಾಡ್ತಾರೆ ಸರ್, ಬೇಡ ಅಂದರೆ ಅವ್ರವರು ಅಂದರೆ ಮನೆಯಲ್ಲೇ ಏನಾದರೂ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈ ಜೋರಿ ಮಾಡೋ ಜವಾಬ್ದಾರಿಯನ್ನ ಹೊತ್ತಿರ್ಬೇಕು ಅಂತ ನಾ ಹೇಳೋದು. ಹಾಂ ಹಾಂ. ಈಗ ಸುಮ್ಮನೆ ಕೊಡ್ತಾರೆ ಎಲ್ಲ ಕಡೆನೂ, ಸಾಲವನ್ನ ಒಳ್ಳೆ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನನಗೆ. ಓಕೆ. ನಾನಂತೂ ಮಾಡ್ಕೊಂಡಿದ್ದೀನಿ. ನಮಗೆ ಒಟ್ಟು ಬೇರೆಗೂ ಅನುಕೂಲ ಆಗಲಿ ಅಂತ ಹೇಳಿ. ಹಾಂ ಹಾಂ ಹಾಂ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುಶೀಲಾ ಅಂತೇಳಿ ಸರ್. ಈ ಸಮೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ದೊಡ್ಡಬಾತಿಯಲ್ಲಿ ನಾನು MBK ಆಗಿ ಮುಖ್ಯ ಪುಸ್ತಕ ಬರಹಗಾರಳಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಕೆಲಸ ಮಾಡ್ತಾ ಇದ್ದೀನಿ ಗೌರವಧನದಲ್ಲಿ. ಇದಕ್ಕೆ ನಾನು ಮುಂಚೆ ಹೋಗ್ತಿದ್ದು ಹಾಸ್ಪಿಟ್ಲ್ ಕೆಲಸಕ್ಕೆ ಸರ್. ನಾನು ನರ್ಸು ಸರ್ ಆಕ್ಚುಲಿ. ಬಟ್ ನನಗೆ ಅಲ್ಲಿ ಮಕ್ಳಿಗೆ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ, ಮನೆಗೆ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಈ ಯೋಜನೆ ಅಥವಾ ಈ ಅಭಿಯಾನ ಬಂದ ಮೇಲೆ ನಾನು ಮನೆಯಲ್ಲಿ ಮಕ್ಕಳಿಗೂ ಟೈಮ್ ಕೊಡ್ಬೋದು, ಜೊತೆಗೆ ಇದೊಂದು ಸೇವೆ ಅನ್ಸುತ್ತೆ ಸರ್, ಖುಷಿ ಆಗತ್ತೆ ಇವ್ರ ಜೊತೆಗೆಲ್ಲ ಕೆಲಸ ಮಾಡ್ಲಿಕ್ಕೆ. ಸರ್ಕಾರ ನಮಗೆ ಅನುದಾನ ಕೊಟ್ಟಿದೆ ಸರ್. ಟೋಟಲ್ ನಮಗೆ ಇಲ್ಲಿವರೆಗೂ 36 ಲಕ್ಷ ಅನುದಾನವನ್ನ ಸಮುದಾಯ ಬಂಡವಾಳ ನಿಧಿಯನ್ನ ಕೊಟ್ಟಿದೆ ಸರ್. ಅದನ್ನ ಸಾಲ ವಿತರಣೆ ಮಾಡೋದು, ಈ ತರ ಸ್ವ ಉದ್ಯೋಗಿಗಳು ಯಾರಾದ್ರೂ ಇದ್ರೆ ಅತಿ ಮುಖ್ಯವಾಗಿ ಇಂಥವ್ರಿಗೆ ಸಾಲ ಬಿಡುಗಡೆ ಮಾಡೋದು, ಕಟ್ಸೋದು, ನೆಕ್ಸ್ಟ್ ಮತ್ತೆ ಅದನ್ನೇ ಸಾಲವಾಗಿ ವಿತರಣೆ ಮಾಡೋದು, ಈ ರೀತಿ ಆದಾಯವನ್ನ ನಮ್ಮ ಒಕ್ಕೂಟ ಗಳಿಸಿದೆ ಸರ್ ಇವರಿಂದ. ಟೋಟಲಿ ಈಗ ಹೆಚ್ಚು ಕಡಿಮೆ ಒಂದು 25 ಲಕ್ಷ ಆದಾಯವನ್ನ ಮಾಡಿದೀವಿ ಸರ್. 36 ಲಕ್ಷದ ಜೊತೆಗೆ 25 ಲಕ್ಷದವರೆಗೂ ಆದಾಯವನ್ನ ಒಕ್ಕೂಟ ಗಳಿಸಿದೆ ಸರ್. ಅದು ಹೆಮ್ಮೆ ಆಗುತ್ತೆ ಸರ್, ಖುಷಿ ಆಗತ್ತೆ. ಇವರು ಸರಿಯಾಗಿ ಮರುಪಾವತಿ ಮಾಡ್ತಾ ಇರೋದ್ರಿಂದ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಓಕೆ. ಒಂದೊಂದು ಭಾಗದಲ್ಲಿ ಒಂದೊಂದು ಪ್ರಾಡಕ್ಟ್ ತಯಾರಾಗುತ್ತೆ, ಯಾಕಂದ್ರೆ ರಾ ಮೆಟೀರಿಯಲ್ ಅಲ್ಲಿ ಸಿಗಬೇಕಾಗ್ತದೆ. ಈ ಭಾಗದಲ್ಲಿ ಇವರಿಗೆ ಯಾವ್ದು ಮಾಡಿದ್ರು ಸೂಕ್ತ ಅನ್ನೋದ್ರ ತರಬೇತಿ ಆಗಿದೆಯಾ ಇವರಿಗೆ? ಅವರ ಇಚ್ಛೆ ಅನುಸಾರ ಸರ್. ಒಬ್ಬೊಬ್ಬರಲ್ಲಿ ಒಂದೊಂದು ಸ್ಕಿಲ್ ಇರುತ್ತೆ ಸರ್, ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಆಧಾರದ ಮೇಲೆ ಅವ್ರು ನಮಗೆ ಈ ತರ ತರಬೇತಿಗಳು ಬೇಕು ಅಂತ ಅಂದಾಗ ನಮ್ಮ NRLM ಕಡೆಯಿಂದ ತರಬೇತಿ ಆಯೋಜನೆನೂ ಆಗುತ್ತೆ ಸರ್. ಟೈಲರಿಂಗ್ ತರಬೇತಿ ಆಗಿರ್ಬೋದು, ಇಲ್ಲಿ ಲೋಕಲ್ ಅಲ್ಲೂ ಬಂದು ಸಹ ಟ್ರೈನಿಂಗ್ ಕೊಡ್ತಾರೆ ಸರ್. RCT ಕೇಂದ್ರದವರಾಗಿರ್ಬೋದು. NRLM ಅಡಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಮಹಿಳೆಯರಿಗೆ ಇವೆಲ್ಲ ಸೌಲಭ್ಯಗಳು ನಿಜವಾಗ್ಲೂ ಸಿಗ್ತಾ ಇದಾವೆ ಸರ್. ಜೊತೆಗೆ ಉದ್ಯೋಗಿಗಳು ಆಗ್ತಾ ಇದ್ದಾರೆ ಸರ್. ನಾನಂತೂ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ನನ್ನ ಜೊತೆಗೆ ಈಗ 5 ಜನ ಕೆಲಸ ಮಾಡ್ತಿದ್ದಾರೆ ಸರ್. ಅಂದ್ರೆ ಅವ್ರಿಗೂ ಉದ್ಯೋಗಾವಕಾಶ ಸಿಕ್ತು, ಹೊರಗೆ ಹೋಗ್ತಿರ್ಲಿಲ್ಲ, ಅವ್ರ ಮನೆಯಲ್ಲೇ ಇದ್ರು. ಹಂಗಾಗಿ ಅವ್ರಿಗೂ ಉದ್ಯೋಗಗಳು ಸಿಕ್ಕು. ಈ ಅಭಿಯಾನ ಅಥವಾ ಯೋಜನೆ ಬಂದ ಮೇಲೆ ಬಹಳಷ್ಟು ಸಹಕಾರಿ ಆಗಿದೆ ಸರ್ ಮಹಿಳೆಯರಿಗೆ. ಓಕೆ. ಇವರು ಬೇಕಾದಷ್ಟು ಜಾತ್ರೆಗಳು ನಡೆಯುತ್ತೆ, ಸಂತೆಗಳು ನಡೆಯುತ್ತೆ. ಈ ಅಂಥದ್ದೇನಾದ್ರೂ ಮಾಹಿತಿ ಸಿಗುತ್ತಾ ಇವರಿಗೆ, ಅಲ್ಲಿಗೆ ಹೋಗಿ ಇವ್ರ ಪ್ರಾಡಕ್ಟ್ಗಳನ್ನ ಮಾರೋದಕ್ಕೆ? ಇದ್ದಾರೆ ಸರ್ ಅಂಥವ್ರು, ಸ್ಟೇಷನರಿ ಐಟಮ್ಸ್ ಹಾಕೋವಂಥವ್ರು ಅಥವಾ ಎಣಿಕೆ ಮಾಡ್ತಕ್ಕಂಥವ್ರು ಅಂಥವ್ರೆಲ್ಲ ಇದ್ದಾರೆ ಸರ್. ಬಟ್ ಅವ್ರವ್ರ ಮಟ್ಟದಲ್ಲಿ ಕೆಲವೊಬ್ರು ಮಾಡ್ತಿದ್ದಾರೆ, ಕೆಲವೊಬ್ರು ಸಂತೆ ಮೇಳಗಳು, ನಮ್ಮ NRLM ಕಡೆಯಿಂದ ಸಂತೆ ಮೇಳ, ಸರಸ್ ಮೇಳಗಳೆಲ್ಲ ಆಯೋಜನೆ ಆಗ್ತಿರ್ತವೆ ಸರ್. ಬೇರೆ ಬೇರೆ ಗ್ರಾಮ ಪಂಚಾಯಿತಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯ ಮಟ್ಟದಲ್ಲೆಲ್ಲ ಆಗತ್ತೆ ಸರ್ ಆಯೋಜನೆಗಳು. ಕೊಪ್ಪಳದಲ್ಲಿ ಕೋಟ್ರೇಶ್ವರ ಜಾತ್ರೆ ಆಗುತ್ತಲ್ಲ ಸರ್, ಅದು ದೊಡ್ಡ ಮಟ್ಟದ ಜಾತ್ರೆ ಸರ್. ಅಂತಲ್ಲೆಲ್ಲ ಕೂಡ ನಮ್ಮ NRLM ಅದಕ್ಕೆ ಆದಂತ ಸಪರೇಟ್ ನಮಗೆ ಒಂದು ವೇದಿಕೆಯನ್ನ, ಸ್ಟಾಲ್ ಅನ್ನ ಕೊಡ್ತಾರೆ ಸರ್. ಅಂದ್ರೆ ನಮಗಿನ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡಿರ್ತಕ್ಕಂಥವ್ರು ಇವರು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ರಾಮಚಂದ್ರಪ್ಪ ಸರ್ ಅಂತ ಹೇಳಿ ಸರ್. ಇವ್ರ ಹತ್ರ ವಿಷಯ ತಗೊಂಡ್ರೆ ನಮಗಿನ ಹೆಚ್ಚಿನದಾಗಿ ಮಾಹಿತಿಯನ್ನ ಕೊಡ್ತಾರೆ ಸರ್. ಬೇರೆ ಗ್ರಾಮ ಪಂಚಾಯತಿಯವರು ಈ ತರದ ಆಯೋಜನೆಗಳನ್ನು ಮಾಡ್ಕೋಬೇಕಾದ್ರೆ ಮೊದಲನೇ ಹೆಜ್ಜೆ ಏನು ಯೋಚನೆ ಮಾಡ್ಬೇಕು ಅವರು? ಸರ್, ಈಗ ನಾವು ನಮ್ಮ ತಾಲೂಕಲ್ಲಿ 42 ಗ್ರಾಮ ಪಂಚಾಯತಿಗಳಿದ್ದಾವೆ. 42 ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳಿಗೂ ಕೂಡ ನಮ್ಮ ಸರ್ಕಾರದಿಂದ ಅಂತೇಳಿದರೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಸಹಯೋಗದಲ್ಲಿ ಈ ಒಂದು ಸಂಜೀವಿನಿ ಕಾರ್ಯಕ್ರಮನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಒಕ್ಕೂಟಗಳಿಗೂ ಕೂಡ ಎಸ್ಪೆಷಲಿ ನಾವು ಹೇಳ್ಬೇಕಂತ ಹೇಳಿದ್ರೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ನೀಡ್ತಕ್ಕಂಥದ್ದು, ಮತ್ತು ಅವರು ಏನು ಉತ್ಪಾದನೆಗಳನ್ನು ಮಾಡ್ತಿದ್ದಾರೆ ಅವರಿಗೆ ಪೂರಕವಾದಂಥ
ಒಂದು ತರಬೇತಿಗಳಿರ್ಬೋದು, ಮತ್ತು ಅವರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತು ಅವರಿಗೆ ರಾ ಮೆಟೀರಿಯಲ್ಸ್ ಇರ್ಬೋದು, ಬೇರೆಲ್ಲ ವಿಚಾರಗಳ ಕುರಿತಾಗಿ ನಮಗೆ ಅದಕ್ಕೋಸ್ಕರನೇ ಒಬ್ಬರು ಸ್ಪೆಷಲಿಸ್ಟ್ ಅಂತೇಳಿ, ಈಗ ಡಿಸ್ಟಿಕಲ್ಲಿ ಒಬ್ಬರು ಸ್ಪೆಷಲಿಸ್ಟ್ ಇರ್ತಾರೆ ಮತ್ತು ತಾಲೂಕಲ್ಲಿನೂ ಕೂಡ ಒಬ್ಬರು ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರ ಮೂಲಕ ಎಂಟರ್ಪ್ರೈನರ್ಸನ್ನು ಡೆವಲಪ್ ಮಾಡಲಿಕ್ಕೆ, ಪ್ರಮೋಷನ್ ಮಾಡಲಿಕ್ಕೆ ಏನೆಲ್ಲ ಸ್ಕಿಲ್ಸ್ ಬೇಕು, ಏನೆಲ್ಲ ಅವಕಾಶಗಳಿದ್ದಾವೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಕನ್ವರ್ಜೆನ್ಸ್ ಮಾಡಿಸ್ಬೋದು, ಇಷ್ಟೆಲ್ಲ ಮಾಹಿತಿಗಳನ್ನು, ತರಬೇತಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಲಿಂಕೇಜಸನ್ನು ಮಾಡಿಸ್ತಕ್ಕಂಥ ಕೆಲಸನ ಈ NRLM ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಓಕೆ, ಈ ಹೇಗೆ ಗುರುತಿಸ್ತೀರಿ ಅವ್ರನ್ನ? ಏನಾದರೂ ಮಾನದಂಡಗಳಿದೆಯಾ? ವಯಸ್ಸಿನದಾಗಲಿ, ಹೆಣ್ಣು ಗಂಡು ಆಗಲಿ, ಆ ಥರದ್ದು ಏನಾದರೂ? ಹಾಂ ಸರ್, ಈಗ ನಮ್ಮ NRLM ಅಭಿಯಾನದಡಿಯಲ್ಲಿ ನಾವು ಒಂದು ಮಹಿಳೆಯರನ್ನ ಅಂತೇಳಿದರೆ, NRLM ಮುಖ್ಯ ಉದ್ದೇಶ ಏನಪ್ಪ ಅಂತೇಳಿದರೆ ಕಡು ಬಡವರನ್ನು ಗುರುತಿಸ್ತಕ್ಕಂಥದ್ದು, ಅವ್ರನ್ನ ಒಂದು ಸಂಘಟನೆಯಲ್ಲಿ ತರ್ತಕ್ಕಂಥದ್ದು. ಸಂಘಟನೆ ಮೀನ್ಸ್ ಸ್ವಸಹಾಯ ಸಂಘ. ಸ್ವಸಹಾಯ ಸಂಘದ ವ್ಯಾಪ್ತಿಗೊಳಪಟ್ಟಂಥ ಮಹಿಳೆಯರನ್ನು ನಾವು ಅವರ ಒಂದು ಏನು ಬೇಡಿಕೆಗಳಿದ್ದಾವೆ ಆ ಸಂಘಗಳಿಗೆ ನಮ್ಮ ಒಕ್ಕೂಟದ ಕಡೆಯಿಂದ LCRP ಅಂತೇಳಿ ಲೋಕಲ್ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಅವರು ಭೇಟಿ ನೀಡ್ತಾರೆ. ಭೇಟಿ ನೀಡಿಬಿಟ್ಟು ಆ ಸಂಘದ ಮಹಿಳೆಯರ ಜೊತೆಗೆ ಮೀಟಿಂಗ್ ಮಾಡ್ತಕ್ಕಂಥದ್ದು, ವಿವಿಧ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಮಾಡ್ತಕ್ಕಂಥದ್ದು. ನಾವು ಅಲ್ಲಿ ಸ್ವಸಹಾಯ ಸಂಘ ಕಲ್ಪನೆ ಇರ್ಬೋದು, ಸ್ವಸಹಾಯ ಸಂಘದ ನಿರ್ವಹಣೆ ಇರ್ಬೋದು, ಲೀಡರ್ಶಿಪ್ ಟ್ರೈನಿಂಗ್ ಇರ್ಬೋದು, ಮತ್ತು ಎಂಟರ್ಪ್ರೈನರ್ ಡೆವಲಪ್ಮೆಂಟ್ಸ್ ಬಗ್ಗೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಅಲ್ಲಿ ಯಾರು ಆಸಕ್ತಿ ತೋರಿಸ್ತಾರೆ ಅವರಿಗೆ ಆ ಸಂಘಕ್ಕೆ ನಾವು ಒಂದು MIP ಅಂತೇಳಿ ಮಾಡ್ತೀವಿ, ಮೈಕ್ರೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತೇಳಿ ಮಾಡ್ತೀವಿ. ಆ ಮೈಕ್ರೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದಾಗ ಯಾವ ಸದಸ್ಯರು ಯಾವ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಿಸ್ತಿದ್ರೆ ಅವರಿಗೆ ಬಂಡವಾಳ ಏನು ಅವಶ್ಯಕತೆ ಇದೆ, ಅದಕ್ಕೆ ಅವರ ಸ್ವಂತ ಹೂಡಿಕೆ ಏನಿದೆ, ಒಕ್ಕೂಟದಿಂದ ಏನು ಬೇಡಿಕೆ ಇದೆ, ಮತ್ತು ಇತರ ಮೂಲಗಳಿಂದ ಏನು ಬೇಡಿಕೆ ಇದೆ ಅನ್ನೋದನ್ನು ಗುರುತಿಸಿ, ಅದಾದ ನಂತರ ಅವರಿಗೆ ಆ ಸ್ವಸಹಾಯ ಗುಂಪಿನಲ್ಲಿರ್ತಕ್ಕಂಥ ಯಾರು ಚಟುವಟಿಕೆ ಮಾಡ್ತಿದ್ದಾರೆ ಅವರಿಗೆ ಮೊದಲ ಆದ್ಯತೆಯಲ್ಲಿ ನಮ್ಮ ಒಕ್ಕೂಟದಿಂದ ಸಾಲ ನೀಡ್ತಕ್ಕಂಥದ್ದು. ಇನ್ನು ಹೆಚ್ಚಿನದಾಗಿ ಅವರಿಗೆ ಸಾಲ ಸೌಲಭ್ಯ ಬೇಕಂತೇಳಿದ್ರೆ ನಮಗೆ NRLM ಯೋಜನೆಯಡಿ ಈಗಾಗಲೇ ಸ್ವಸಹಾಯ ಗುಂಪುಗಳಿಗೆ ನೇರವಾಗಿ ಬ್ಯಾಂಕ್ ಕಡೆಯಿಂದ 7% ಇಂಟ್ರೆಸ್ಟಲ್ಲಿ ವಿತೌಟ್ ಕೊಲೆಟ್ರಲ್ ಸೆಕ್ಯೂರಿಟಿ, ಯಾವುದೇ ಒಂದು ಶ್ಯೂರಿಟಿ ಇಲ್ದಂಗೆ ಅವರಿಗೆ ಸಾಲಗಳನ್ನು ವಿತರಣೆ ಮಾಡಿಸ್ತಕ್ಕಂಥ ಕೆಲಸನ NRLM ಅಭಿಯಾನದಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಆ ರೀತಿಯಾಗಿ ಗುರುತಿಸಿದಂತಹ ಎಂಟರ್ಪ್ರೈನರ್ಸನ್ನು ಅವರಿಗೆ ತರಬೇತಿಗಳನ್ನು ಕೊಟ್ಟು, ಅದರಲ್ಲಿ ಅತಿ ಮುಖ್ಯವಾಗಿ ಅದು ಪ್ಯಾಕೇಜಿಂಗ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಕೊಟ್ಟು FSSI ಮಾಡಿಸಿ, GST ಮಾಡಿಸಿ ಅವ್ರನ್ನ ಮತ್ತೆ ಇನ್ನೂ ಮುಂದುವರೆದು ನಾವು CFTRIಗೂ ಕೂಡ ಕಳಿಸ್ಕೊಟ್ಬಿಟ್ಟು ಅವ್ರ ಪ್ರಾಡಕ್ಟ್ಗಳನ್ನು ಇದು ಮಾಡಿಸ್ಬೇಕು ಅಂತೇಳಿನೂ ಕೂಡ ಇದ್ದೀವಿ ಸರ್. ಈಗಾಗಲೇ ಸ್ಥಳೀಯವಾಗಿ ಆಗಲೇ ನಮ್ಮ MBK ಹೇಳ್ದಂಗೆ ಸ್ಥಳೀಯವಾಗಿ ಮಾಸಿಕ ಸಂತೆಗಳು, ಆಮೇಲೆ ಸರಸ್ ಮೇಳಗಳು ಜಿಲ್ಲಾ ಮಟ್ಟದಲ್ಲಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸರಸ್ ಮೇಳಗಳನ್ನು ಆಯೋಜನೆ ಮಾಡ್ತಾರೆ, ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಇದೆ. ಇಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಸುಮಾರು ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅದನ್ನು ನಾವು ಅಕ್ಕ ಬ್ರ್ಯಾಂಡಲ್ಲಿನೇ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಮ್ಮ ಉದ್ದಿಮೆದಾರರನ್ನು ನಾವು ಎನ್ಕರೇಜ್ ಮಾಡಲಿಕ್ಕೆ ಈ ಯೋಜನೆಯಲ್ಲಿ ಸಹಕರಿಸ್ತಾ ಇದ್ದೀವಿ. ಇಲ್ಲಿವರೆಗೆ ಎಷ್ಟು ಸಾಲ ವಿತರಣೆ ಆಗಿದೆ ಸರ್? ಸರ್, ಈಗ ನಮ್ಮ ದಾವಣಗೆರೆ ತಾಲೂಕಲ್ಲಿ 42 ಪಂಚಾಯತಿಗೆ ಸುಮಾರು 14 ಕೋಟಿಗಿಂತ ಅಧಿಕವಾದಂಥ ಸಮುದಾಯ ಬಂಡವಾಳ ನಿಧಿನ ನಾವು ಸರ್ಕಾರದಿಂದ ರಿಲೀಸ್ ಮಾಡಿದ್ದಾರೆ. ಆ ಹಣನ ಈಗಾಗಲೇ ಸುಮಾರು ಅದರ ಒಂದು 10 ಪಟ್ಟು ಅದು ರೊಟೇಷನ್ ಆಗಿದೆ ಅಂತೇಳಿದರೆ, ಈಗ ಉದಾಹರಣೆ ನಮ್ಮ 14 ಕೋಟಿ ಅಂತಕ್ಕಂಥದ್ದು, ಈಗ ಉದಾಹರಣೆ ನಮ್ಮ ಒಂದು ಈ ಬಾತಿ ಸಮೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಾಡಿದ ಒಕ್ಕೂಟದಲ್ಲಿನೇ 2.5 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿದರೆ 36 ಲಕ್ಷ 2.5 ಕೋಟಿ ಟರ್ನ್ ಓವರ್ ಆಗಿದೆ. ಸೊ ಹಾಗೇನೆ ಎಲ್ಲ ಒಕ್ಕೂಟದಲ್ಲಿನೂ ಕೂಡ ಸುಮಾರು ಒಂದು 200 ಕೋಟಿ ಹತ್ತತ್ರ ಇದು ಟರ್ನ್ ಓವರ್ ಆಗಿದೆ ಸರ್. ಸುಮಾರು ಒಂದು 1,000 SHGಗಳಿಗೆ, ಒಂದು 5,000 SHG ಮಹಿಳೆಯರಿಗೆ ಇಲ್ಲಿವರೆಗೂ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಹಲವಾರು ಚಟುವಟಿಕೆಗಳಿಗೆ, ಕೃಷಿ ಚಟುವಟಿಕೆಗಳಿಗೆ, ಹೈನುಗಾರಿಕೆ ಚಟುವಟಿಕೆಗಳಿಗೆ, ಮತ್ತು ಕೋಳಿ ಸಾಕಾಣಿಕೆ ಇರ್ಬೋದು, ಈ ಥರ, ಮತ್ತು ಇದು ಎಂಬ್ರಾಯ್ಡಿಂಗ್ ಇರ್ಬೋದು, ಮತ್ತು ವಿವಿಧ ಹೋಟೆಲ್ ಬಿಸ್ನೆಸ್ ಇರ್ಬೋದು, ಹಲವಾರು ಚಟುವಟಿಕೆಗಳಿಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಸಾಲಗಳನ್ನು ಕೊಟ್ಟು, ಈಗ ನಮ್ಮಲ್ಲಿನೇ ಹೇಳ್ಬೇಕಂದ್ರೆ ಒಂದು ಖುಷಿ ವಿಚಾರ ಏನಪ್ಪ ಅಂತೇಳಿದರೆ, ನಮ್ಮಲ್ಲಿ ಈಗ MBK ಆಗಿ ಕೆಲಸ ಮಾಡ್ತಕ್ಕಂಥವ್ರ ಮಕ್ಕಳು ಈಗ ಆಗಲೇ 2 MBBS ಗೌರ್ಮೆಂಟ್ ಸೀಟ್ ತಗೊಂಡಿದ್ದಾರೆ. 2 ಗೌರ್ಮೆಂಟ್ ಸೀಟ್ ತಗೊಂಡಿದ್ದಾರೆ, ಮತ್ತು ಒಂದು 4 ಜನ ಇಂಜಿನಿಯರಿಂಗ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಒಂದು 4 ಜನ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಒಬ್ಬ ಸ್ವಸಹಾಯ ಸಂಘದ ಮಹಿಳೆ ಆಗೋದಕ್ಕಿಂತ ಮುಂಚೆ ಅವರು
ಒಂದು ಕುಟುಂಬದಲ್ಲಿದ್ದರು ಅಂಥವ್ರನ್ನ ಹೊರಗೆ ತಗೊಂಬಂದ್ಬಿಟ್ಟು ಒಂದು ಸಂಘಟನೆ ವ್ಯವಸ್ಥೆಯಲ್ಲಿ ತಂದುಬಿಟ್ಟು ಇವತ್ತು ಒಂದು MBK ಆಗಿ ಅವ್ರಿಗೆ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಹಲವಾರು ಯೋಜನೆಗಳನ್ನು ಅವರು ಇವತ್ತು ಕನ್ವರ್ಜೆನ್ಸ್ ಮಾಡಿಸಿದ್ದಾರೆ. ಜೊತೆಗೆ ಅವ್ರು ಎಷ್ಟು ಸ್ಟ್ರೆಂಥನ್ ಆಗಿದ್ದಾರೆ ಅಂತ ಹೇಳಿದರೆ ಏನೂ ಓದಿಲ್ಲ, SSLC PUC ಓದಿದ್ದಾರೆ, ಮೊಬೈಲ್ಗಳನ್ನು ಯೂಸ್ ಮಾಡ್ತಕ್ಕಂಥ, ಅದರಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಟ್ರಾನ್ಸಾಕ್ಷನ್ಸನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಸ್ಟ್ರೆಂತನ್ನು ಅವರಿಗೆ ಸಿಕ್ಕಿದೆ, ಬಲ ಅವ್ರಿಗೆ ಸಿಕ್ಕಿದೆ. ಅಷ್ಟೆಲ್ಲ ಇದು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ NRLM ಸಂಜೀವಿನಿ ಅಭಿಯಾನ ಅಂತಕ್ಕಂಥದ್ದು ಸರ್. ಓಕೆ, ನಾನು ಏಜ್ ಲಿಮಿಟ್ ಕೇಳ್ತಿದ್ದೆ, ಹಾಗೇನಿಲ್ಲ? ಏಜ್ ಲಿಮಿಟ್ ಅಂತ ಹೇಳಿದರೆ ನಮಗಿಲ್ಲಿ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಪಡೆಗೊಳ್ಬೇಕಪ್ಪ ಅಂತ ಹೇಳಿದ್ರೆ 18ರಿಂದ ನಾವು 55 ವರ್ಷದವರೆಗೂ ಇರ್ತಕ್ಕಂಥ ಮಹಿಳೆಯರನ್ನ ಸೇರಿಸ್ತೀವಿ. ಮತ್ತು 50 ವರ್ಷದ ಮೇಲ್ಪಟ್ಟಂಥವ್ರನ್ನ ಒಂದು ವಯಸ್ಕರ ಅಂದರೆ ಸೀನಿಯರ್ ಸಿಟಿಜನ್ಸಿಗೆ ಸಂಬಂಧಪಟ್ಟಂಥ ಗುಂಪುಗಳನ್ನು ಮಾಡ್ತಾ ಇದ್ದೀವಿ ಸರ್. ಓಕೆ, ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಈಗಾಗಲೇ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟ ಮಳಿಗೆ ಅಂತೇಳಿನೇ ನಾವು ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ದೀವಿ ಸರ್. ಜಿಲ್ಲಾ ಪಂಚಾಯತಿ ಮುಂದುಗಡೆನೆ ಒಂದು ಮಾರಾಟ ಮಳಿಗೆ ಇದೆ. ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳನ್ನು ತಂದುಬಿಟ್ಟು ಅಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಸರ್. ಮಾರಾಟ ಮಳಿಗೆ ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಇದೆ. ಅಂದರೆ ಆಯಾ ಭಾಗಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಅಲ್ಲಿ ಮಾಡಿದ್ದೀರಿ, ಅಲ್ಲಿ ಬಂದರೆ ಸಿಗುತ್ತೆ? ಹೌದು ಸರ್, ಸಿಗುತ್ತೆ. ಎಲ್ಲ ಒಂದೇ ವೇದಿಕೆ ಇಡಿ ಎಲ್ಲದು ಪ್ರಾಡಕ್ಟ್ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ತಯಾರಾಗ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಅಲ್ಲಿ ಇಡ್ತಾರೆ, ಸೇಲ್ ಮಾಡ್ತಾರೆ ಸರ್. ಈಗ ಸುಮಾರು ಅಡಿಕೆ ತಟ್ಟೆ ಇರ್ಬೋದು, ಬೇರೆ ರೀತಿಯಾದ ಪ್ರಾಡಕ್ಟ್, ರೊಟ್ಟಿ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಇವು ಅಷ್ಟೇ ಅಲ್ಲ, ಮತ್ತು ಈಗ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಕ್ಕಂಥದ್ದು, ಆಮೇಲೆ ಶೇಂಗಾ ಎಣ್ಣೆ ಇರ್ಬೋದು, ಈ ರೀತಿಯಾದಂಥ ಎಣ್ಣೆಗಳನ್ನು ಕೂಡ ತಯಾರು ಮಾಡ್ತಿದ್ದಾರೆ. ಆಮೇಲೆ ಮಣ್ಣಿನ ಮಡಿಕೆಗಳು, ಮಣ್ಣಿನ ಅಣತೆಗಳು, ಇವೆಲ್ಲವನ್ನೂ ಕೂಡ ಇದನ್ನು ನಮ್ಮ ಸಂಜೀವಿನಿಯಲ್ಲಿ ತಯಾರು ಮಾಡ್ತಕ್ಕಂಥದ್ದು, ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇವರೇ ತೊಗೊಂಡು ಬಂದು ಮಾಡ್ಬೇಕಾ ಅಥವಾ ಅವ್ರ ಪ್ರಾಡಕ್ಟನ್ನು ತೊಗೊಂಡು? ಈಗ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದಂಥ ಪ್ರಾಡಕ್ಟ್ಗಳನ್ನ ತಂದುಬಿಟ್ಟು ಆ ಮಳಿಗೆ ಕೊಡ್ತಾರೆ ಸರ್. ಮಳಿಗೆ ಇನ್ಚಾರ್ಜ್ ಯಾರು ಇರ್ತಾರೆ ಅವರು ಅದನ್ನು ಮಾರಾಟ ಮಾಡಿ ಸಂಬಂಧಪಟ್ಟಂಥವ್ರದ್ದು ಎಷ್ಟು ಕಾಸ್ಟ್ ಇರುತ್ತೆ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಸರ್. ಅದ್ಭುತ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸೌಭಾಗ್ಯ ಸರ್. ಓಕೆ, ಹೇಳಿ, ಈ ಸಂಘದಿಂದ ಯಾವಾಗ ಸೇರಿದಿರಿ? ಮೊದಲೇ ಆಗಿತ್ತು, ಈಗ ಆಗಿದೆ? ಸರ್, ಇಲ್ಲಿ ದೊಡ್ಡಬಾತಿಯಲ್ಲಿ ಸಂಘ ಇದು ಸಮೃದ್ಧಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ರಚನೆ ಆಗಿದ್ದು 2018ರಲ್ಲಿ ಸರ್. ನಾವು ಈಗ ರೀಸೆಂಟಾಗಿ ಅಂದರೆ ಒಂದು 3 ವರ್ಷ ಆಯಿತು ಸರ್ ನಾವು ಈ ಸಂಘದ ಒಕ್ಕೂಟದಲ್ಲಿ ನಮ್ಮ ಸಂಘ ರಚನೆ ಮಾಡ್ಕೊಂಡಿದ್ದು. ಆದರೆ ನಮಗೆ ನಾವು ಮನೆಯಲ್ಲೇ ಇದ್ವಿ, ಹೌಸ್ ವೈಫ್ ಆಗಿ, ಮನೆ ಮಕ್ಕಳು ಗಂಡ ಅದಷ್ಟೇ ನಮ್ಮ ಪ್ರಪಂಚ ಆಗಿತ್ತು. ಆದರೆ ಒಂದು ಹೆಜ್ಜೆ ನಾವು ಸಂಘ ಮಾಡಿದ ಮೇಲೆ, ಹೊರಗೆ ಬಂದ ಮೇಲೆ ನಾವೊಂದು ಬ್ಯಾಂಕಿಗೆ ಹೋಗೋದಾಗಿರ್ಬೋದು, ನಮಗೇನು ಗೊತ್ತಿರಲಿಲ್ಲ. ನಮಗೆ ಪಾಸ್ಬುಕ್ ಆಯಿತು, ಮತ್ತು ನಾವು ಬ್ಯಾಂಕಲ್ಲಿ ಓಡಾಡೋದಾಯಿತು, ಎಲ್ಲ ರೀತಿನೂ ನಾವು ತಿಳ್ಕೊಂಡ್ವಿ. ಆಮೇಲೆ ನಾನು ಹಂಗೆ ಮನೇಲಿ ಕೂತು ಇಷ್ಟು ವರ್ಷ ಏನು ಮಾಡಿಲ್ಲ ಅಂತ ನಮಗೆ ಗೊತ್ತಾದಾಗ ನಾನು ಏನಾರ ಮಾಡ್ಬೋದು, ಇಲ್ಲಿ ಬಂದು ಎಲ್ಲ ಒಡನಾಟ ಆದಮೇಲೆ ನಾನು ಏನಾರ ಮಾಡ್ಬೇಕಲ್ಲ ಅಂತಂದು ತಲೆಗೆ ಬಂದಾಗ ನಾನು ಸಾಂಬಾರ್ ಪೌಡ್ರು, ಪುಳಿಯೋಗರೆ ಪೌಡ್ರು, ಉಪ್ಪಿನಕಾಯಿ ಅದನ್ನೆಲ್ಲ ಇದೆಲ್ಲ ಒಕ್ಕೂಟದಲ್ಲಿ ಸಾಲ ತಗೊಂಡೆ ಸರ್. ತಗೊಂಡು ಅದರಲ್ಲಿ ಇಂಪ್ರೂವ್ ಮಾಡ್ಕೊಂಡೆ. ಆದರೆ ಟೇಸ್ಟಿಯಾಗಿರೋದಕ್ಕೋಸ್ಕರ ಹೊರಗಡೆ ಎಲ್ಲ ಭಾಳ ಚೆನ್ನಾಗಿ ಹೋಗ್ತಾ ಇದೆ ಸರ್. ಸಾಂಬಾರು ಪುಡಿ, ಪುಳಿಯೋಗರೆ ಪೌಡ್ರು ಅವೆರಡು ನನಗೆ ಭಾಳ ಕೈ ಹಿಡಿತಾ ಇದ್ದಾವೆ. ಆಮೇಲೆ ಇವಾಗ ಮತ್ತೆ ಇನ್ನೊಂದು ಹೆಜ್ಜೆ ಅಂದರೆ ನಾನು ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಮಾಡ್ತಾ ಇದ್ದೀನಿ. ಆ ಅಂಗಡಿ ಅಂದರೆ ಮತ್ತು ಹೋಟ್ಲು ಆಗಿರ್ಬೋದು, ಇಲ್ಲ ಪ್ರಾವಿಷನ್ ಸ್ಟೋರ್ ಆಗಿರ್ಬೋದು ಸರ್, ಅದನ್ನು ಮಾಡಬೇಕು ಅಂತ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗ್ತಾಯಿದೆ ಸರ್. ಮತ್ತು ನಾವಷ್ಟೇ ನಮ್ಮ ಸಂಘದಲ್ಲಿ ಮಾಡೋದಲ್ಲ, ನಾವೇ ಮುಂದೆ ಹೋಗೋದಂತಲ್ಲ, ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಮಹಿಳೆಯರು ಒಂದು 4 ಜನ ಅಕ್ಷರ ಕಲ್ತಿಲ್ಲ ಸರ್. ಅಕ್ಷರ ಬಂದೇ ಬ್ಯಾಂಕ್ಗಳಿಗೆ ಹೋಗ್ಬೇಕು ಅಂತ ಇಲ್ಲ, ನಾವಷ್ಟೇ ಹೋಗೋದಲ್ಲ ಈ ಅಮೌಂಟ್ ಕಟ್ಟೋದಕ್ಕೆ. ಹಂಗೆ ನಮ್ಮ ಕಲಿದೇ ಇರೋ ಹೆಣ್ಮಕ್ಳನ್ನ ಓದೋ ತಿಂಗಳಿಂದ ನೀವು ಹೋಗ್ರಿ, ಅಲ್ಲಿ ಹೋದ್ರೆ ಗೊತ್ತಾಗ್ತತಿ ಅಂತ ಹೇಳ್ತಾ ಇದೀವಿ ಸರ್. ಆಮೇಲೆ ಇಲ್ಲಿ ಸರ್ಕಾರದಿಂದ ಮಂಗಳೂರಿಗೆ ನಬಾರ್ಡ್ ನಾವೆಲ್ಲ ಹೋಗಿದ್ವಿ ಸರ್. ಆಮೇಲೆ CIF ಇದು ಬಂದು ಎಂಥದ್ದು ನಮಗೆ FSSC ಇದನ್ನು ಮಾಡ್ಕೊಳಕ್ಕೆ ಅಮೌಂಟ್ ಬಂದಿತ್ತು ಸರ್ ಸರ್ಕಾರದಿಂದ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಸರ್ ನಮಗೆ. ಓಕೆ, 2 ಸಮಸ್ಯೆ ಬರುತ್ತೆ. ಏನಾದರೂ ನಮ್ಗೆ ಮಾಡ್ಬೇಕನ್ನೋ ಆಸೆ ಇಲ್ಲಿ ಕೂತವ್ರಿಗೆ ಎಲ್ಲರಿಗೂ ಇರುತ್ತೆ, ನಮಗೂ ಇರುತ್ತೆ. ಮೊದಲನೇದು ಮೂಲ ಬಂಡವಾಳ, ಅದ ಮೇಲೆ ಅದರ ಮಾರುಕಟ್ಟೆ, ಎರಡೂ ಬಹಳ ಕಷ್ಟದ ಕೆಲಸ. ಆಮೇಲೆ ಇನ್ನೊಂದು ನಂಬಿಕೆ ಮೂಡಿಸುವಂಥದ್ದು ಮನೆಯಲ್ಲಿ ಮಹಿಳೆಯರಾಗಿರೋದ್ರಿಂದ. ಅದು ಗಂಡಸರಾದ್ರೆ ಅದ್ರ ಚಿಂತೆ ಇಲ್ಲ, ನಮ್ಗೆ ಬೇಕಾಗಿದ್ದೇನೋ ಮಾಡಿಬಿಡ್ತಾರೆ, ಅದು ಆಯಿತು. ನಿಮಗೆ ಈ 3ನ್ನ ಹೇಗೆ ಸಾಲ್ವ್ ಮಾಡಿದ್ರಿ ನೀವು? ಸರ್ ಮನೆಯಲ್ಲಿ ಹಸ್ಬೆಂಡ್ ಚೆನ್ನಾಗಿ ಸಾಥ್ ಕೊಟ್ಟರು ಸರ್. ಏನಾರ ಮಾಡಿ
ಬಟ್ ಅದು ಓದತ್ರ ಬಂದತ್ರ ಸೇಫ್ಟಿ ಆಗಿರ್ಬೇಕು ಅನ್ನೋದೊಂದು ಉದ್ದೇಶ ಅವರಿಗೂ ಇರ್ತದೆ. ನಾವು ನಮ್ಮ ಸೇಫ್ಟಿನೂ ಇದನ್ನು ಮಾಡ್ಕೊಂಡು ಏನೇ ತೊಂದರೆ ಬಂದರೆ ಮಕ್ಕಳು ಕಾಲೇಜಿಗೆ ಹೋಗೋರು ಹೋದರೆ ಸ್ಕೂಲಿಗೆ ಹೋಗೋರು ಹೋದರೆ ಮಕ್ಕಳನ್ನು ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಸರ್ ನಮಗೆ. ನಾವು ಸಾಮಾನ್ಯ ಮಹಿಳೆ ಒಳಗೆ ಇದ್ದಾರೆ ನಾವು, ಅಂದರೆ ನಮಗೆ ಬಾತಿ ಅಂದ್ರೇ ಗೊತ್ತಿರಲಿಲ್ಲ ಸರ್. ನಮ್ದು ಊರು ಹೊರಗಿರೋದು ಮನೆ, ಬಾತಿ ಯಾವುದೇ ದೇವಸ್ಥಾನ ಅಂದ್ಬಿಟ್ರೆ ನಮಗೆ ಏನು ಗೊತ್ತಿರಲಿಲ್ಲ ಸರ್. ಇಲ್ಲಿ ಬಂದು ಚೆನ್ನಾಗಿ ಅಡ್ಡಾಡೋದಾಯಿತು. ಮಂಗಳೂರಿಗೆ 4 ದಿನ ಹೋಗಿ ಬಂದ್ವಿ ಸರ್. ಆಮೇಲೆ ಹೊರಗಡೆ ಎಲ್ಲ ಹೋಗಿ ಬರ್ತಾ ಇದ್ದೀವಿ. ನನ್ನ ಪುಳಿಯೋಗರೆ ಪ್ರಾಡಕ್ಟ್ ಅಂದರೆ ಈಗ ಸಂಬಂಧದ ಪರಿಚಯದ ಮುಖಾಂತರ ಅಮೇರಿಕಾ ಮತ್ತು ಇದು ಯಾವುದು ಸ್ವಿಟ್ಜರ್ಲ್ಯಾಂಡಿಗೂ ನನ್ನ ಪುಳಿಯೋಗರೆ ಪೌಡ್ರು ಹೋಗಿದೆ ಸರ್. ಚೆನ್ನಾಗಿ ಹೋಗಿದೆ. ಆಮೇಲೆ ಇವತ್ತು ನಾವು ಇಲ್ಲಿ ಒಂದು ಸಾಮಾನ್ಯ ಸಭೆ ಮಾಡಿದ್ವಲ್ಲ, ನಾವು ಇವತ್ತು ಮಂಡಲ ಪಂಚಾಯತಿ PDO ಮೇಡಮ್ ಪಕ್ಕ ನಾವೊಬ್ಬರು ಕುತ್ಕೋಬೇಕು ಅಂದರೆ ಅದು ಸುಮ್ಮನೆ ಕೆಲಸ ಅಲ್ಲ. ಎಲ್ಲರೂ ಇರ್ತಾರೆ, ನಾವು ಒಳಗಿರೋರು ಇಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಬಂದರೆ ನಾವು ಈ ಥರ ಏನಾರ ಕಲಿಬೋದು, ಇನ್ನೂ ಹೊಸದು ಕಲಿಬೋದು. ಕಲಿಯೋದು ದಿನ ಹೊಸದು ತಲೆಗೆ ಮೂಡ್ತದೆ ಸರ್. ಓಕೆ. ಇನ್ನೊಂದು ಎಲ್ಲಿ ಹೋದ್ರು ಮಸಾಲಾ ಪ್ಯಾಕೆಟ್ ಆಗಲಿ ಇನ್ನೊಂದು ಆಗಲಿ ಪುಳಿಯೋಗರೆ ಆಗಲಿ ಎಲ್ಲವೂ ಬ್ರ್ಯಾಂಡೆಡ್ ಕಂಪನಿಗಳಲ್ಲಿ ಬರ್ತಾ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ನನ್ನ ಪ್ರಾಡಕ್ಟನ್ನು ನಾನು ಮಾರ್ತೀನಿ ಅಂತ ಆತ್ಮವಿಶ್ವಾಸ ಮೂಡಿದ್ದು ಹೇಗೆ ಮತ್ತು ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ನೀವು? ಸರ್ ನನಗೆ ನನ್ನ ಬಗ್ಗೆ ಫಸ್ಟ್ ನಂಬಿಕೆ ಐತೆ ಸರ್. ನಾನು ಚೆನ್ನಾಗಿ ಮಾಡ್ತೀನಿ ಅಂದರೆ ನಾನು ಮನೆಯಲ್ಲಿ ಯಾವ ಥರ ನಾನು ಊಟಕ್ಕೆ ಮಾಡ್ತೀನಿ ಹಂಗೆ ಹೊರಗಡೆ ಕೊಡೋದು ನಾನು ಅದೇ ಥರನೇ ಮಾಡ್ತಾನೆ ಇದ್ದೀನಿ ಸರ್. ಆಮೇಲೆ ಈ ಹೊರಗಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂದಾಗ ಮಂಗಳೂರಲ್ಲಿ ನಬಾರ್ಡ್ ಅವರು ಇದು ನಬಾರ್ಡ್ ಅವರು ಕರೆಸಿದ್ರು ಸರ್. ಅವರು ಭಾಳ ಚೆನ್ನಾಗಿ ತಿಳುವಳಿಕೆ ಮೂಡಿಸ್ಕೊಟ್ರು ಸರ್. ಆಮೇಲೆ ಆನ್ಲೈನ್ ಮುಖಾಂತರ ನೀವು ಯಾವ ಥರ ಇದನ್ನ ಮಾಡ್ಕೋಬಹುದು ಅಂತಂದು ಎಲ್ಲ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು ಸರ್. ಅಲ್ಲೇ ನಿಮ್ಗೆ ಲೋನ್ ಏನಾದರೂ ಸಿಗ್ತಾ? ಹಾಂ ಸರ್, ಲೋನ್ ತಗೊಂಡ್ಮೇಲೆ ಇನ್ನೊಂದು ಹೆಜ್ಜೆ ಮುಂದಾಗಿರೋದು. ಮತ್ತು ಇವಾಗ ಅದೇ ನಾನು ಪ್ರಾವಿಷನ್ ಸ್ಟೋರು ಮಾಡಬೇಕು ಅಂತ ಇದ್ದೀನಿ, ಬೇಕ್ರಿ ಥರ ಮಾಡಬೇಕು ಅಂತ ಇದ್ದೀನಿ ಸರ್. ಓಕೆ. ಬಂದಿದೆ ಸರ್. ಹೌದಾ? ಸಹಾಯಧನ ಬಂತು ಅಂತ ಹೇಳಿದೆ ಸರ್ ಅವಾಗಲೇ. ಓಕೆ. ಹಾಂ. ಏನು ಈಗ ಸುಮಾರು ಪ್ರಶ್ನೆಗಳು ಬರುತ್ತೆ ಲೋನ್ ಕೊಡೋ ಮುಂಚೆ. ನಿಮ್ಮನ್ನು ಏನು ಕೇಳಿದರು, ಹೇಗೆ ನಿಮ್ಮ ಮೇಲೆ ನಂಬಿಕೆ ಬಂದು ಕೊಟ್ಟರು ಅಂತೀರಿ? ಅದು ಅಂದರೆ ಸರ್ ಅದೇ ನಮಗೆ ನಮ್ಮ ಮೇಲೆ ಫಸ್ಟ್ ಕಾನ್ಫಿಡೆಂಟ್ ಇರಬೇಕಲ್ಲ ಸರ್. ನಾವು ಮಾಡ್ತೀವಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಸುಮಾರು ಜನಕ್ಕೆ ಲೋನ್ ಕೊಟ್ರೆ ಮುಂದುವರಿಯೋದು ಅಂತ ಇರುತ್ತೆ. ಸಣ್ಣದಾಗಿ ನೀವೇನಾದರೂ ಶುರು ಮಾಡಿದ್ರೆ ಲೋನ್ ಕೊಡೋರಿಗೆ ನಂಬಿಕೆ ಬರ್ತದೆ ಮತ್ತು ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ. ಕೆಲವೊಬ್ರು ಏನ್ ಮಾಡಿರ್ತಾರೆ, ಲೋನ್ ಕೊಟ್ರೆ ಮುಂದುವರಿಯೋದು, ದುಡ್ಡು ಇಲ್ರಿ ಏನ್ ಮಾಡೋದು ಅಂತಾರೆ. ಆಮೇಲೆ ನಾವು ಮಾಡಿದ್ದು ಯಾರು ತಗೊಳ್ಳೋದೇ ಇಲ್ಲ ಬಿಡ್ರಿ ಅಂತ ಒಂದು ಸಿನಿಕತನ ಇರುತ್ತೆ. ನನ್ನ ಪ್ರಾಡಕ್ಟು ನಾನೇ ಸೇಲ್ ಮಾಡ್ಬೇಕಲ್ಲ, ಹಾಗಾಗಿ ಆ ಪ್ರಶ್ನೆ ಕೇಳಿದೆ. ಸೊ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇದ್ದದ್ದಕ್ಕೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬಂದಿದ್ದು ನಿಮಗೂ ಇತ್ತು, ಕೊಡೋರ್ಗೂ ಇತ್ತು ಅಲ್ಲ. ಹಾಗಾಗಿ ನೀವು ಸಕ್ಸಸ್ ಆಗಿದ್ದೀರಿ. ಆಮೇಲೆ ಕೆಲವೊಂದಿಷ್ಟು ಜನಕ್ಕಿರುತ್ತೆ, ನೀವು ಮಸಾಲಾ ಪುಡಿ ಮಾಡಿ ಸಕ್ಸಸ್ ಆದ ತಕ್ಷಣ ನಾನು ಅದನ್ನೇ ಮಾಡ್ಬೇಕಂತ ಸುಮಾರು ಜನ ಹೊರಡ್ತಾ ಇರ್ತಾರೆ. ನೀವು ಅದಕ್ಕೇನು ಹೇಳ್ತೀರಿ? ಸರ್ ಅವ್ರವ್ರ ಮನೋಬಲಾಶೆ ಏನೋ ಅನ್ಬೇಕಲ್ಲ ಸರ್. ಅದು ಅವ್ರಿಗೆ ಬಿಟ್ಟದ್ದು. ನನಗಿಂತನೂ ಚೆನ್ನಾಗಿ ಅವ್ರು ಮಾಡ್ತಿದ್ದಾರೆ, ಅವ್ರಿಗಿಂತ ಒಂದು ಹೆಜ್ಜೆ ಮುಂದೋಗಿ ನಾನು ಹೈಜೆನಿಕ್ ಆಮೇಲೆ ಒಳ್ಳೆ ಪ್ರಾಡಕ್ಟನ್ನು ಉಪಯೋಗಿಸಿ ಮಾಡಿದರೆ ನಾ ಸರಿ ಸಮಾನ ಹೋಗ್ಬೋದು, ಒಂದು ಹೆಜ್ಜೆ ಮುಂದೆನೂ ಹೋಗ್ಬೋದು ಸರ್. ಬಟ್ ಇದು ಇಷ್ಟ ಆಯ್ತು. ಇಲ್ಲಿ ಕೂತವ್ರಿಗೆಲ್ಲ ಮೋಸ್ಟ್ಲಿ ತರಬೇತಿ ಚೆನ್ನಾಗಿ ಕೊಟ್ಟಿದ್ದಾರೆ, ಸಾಹೇಬ್ರೆಲ್ಲ ಗೊತ್ತಿದ್ದೇ ಇರುತ್ತೆ. ಅಂದ್ರೆ ನಮಗೆ ಬರೋ ಕೆಲಸ ನಾವು ಮಾಡಬೇಕು ಅಂತ. ಎಲ್ಲರೂ ಮಸಾಲಾ ಪೌಡರ್ ಮಾಡಬೇಕಾಗಿಲ್ಲ ಅಲ್ಲ. ಯಾರಿಗೆ ಒಬ್ಬರಿಗೆ ನೋಡಿ, ಅವ್ರ ಉಪ್ಪಿನಕಾಯಿ ಬರುತ್ತೆ, ಅವ್ರು ಉಪ್ಪಿನಕಾಯಿ ಮಾಡ್ತಾರೆ. ನೀವು ಮಸಾಲಾ ಪೌಡರ್ ಬರುತ್ತೆ, ಮಸಾಲ ಮಾಡ್ತೀರಿ. ಇನ್ಯಾರೋ ಅದ್ಭುತವಾಗಿ ಇನ್ಯಾರೋ ಇಡ್ಲಿ ಮಾರಕ್ಕಾಗುತ್ತೆ ಮನೆಯಲ್ಲಿ ಕುತ್ಕೊಂಡು ಅಂದ್ರೆ ಇಡ್ಲಿನೇ ಮಾರಿ ಬದುಕ್ ಬಿಡ್ಬೋದಲ್ಲ. ಹೀಗೆ ನಿಮ್ಮೆಲ್ಲ ಆಮೇಲೆ ನಾನು ಇನ್ನೊಂದು ಮೈಸೂರು ಪಾಕ್ ಚೆನ್ನಾಗಿ ಹೋಗುತ್ತೆ ಸರ್. ಹೋಗುತ್ತೆ. ನಿಮ್ಮಲ್ಲಿ ಆ ಸಾಮರಸ್ಯ ಇದೆಯಾ? ಅಂದ್ರೆ ನಾನು ಇದನ್ನ ಮಾಡಿದ್ದೀನಿ, ನೀವು ಇದನ್ನ ಮಾಡ್ರಿ, ನೀವು ಇದನ್ನ ಮಾಡಿದಿರಿ, ನೀವು ಇದನ್ನ ಮಾಡಿ ಅಂತ ಆ ಥರ ಮಾತಾಡ್ಕೊಂಡಿದೀವಿ ಸರ್. ನಾವೊಂದು ಮಾಡಿದ್ರೆ ನೀವೊಂದು ಮಾಡ್ಬೋದು, ನಿಮಗೆ ನೀವೇ ಕಾಂಪಿಟೇಷನ್ ಆಗ್ಬಾರ್ದಲ್ಲ. ಹೌದು ಸರ್, ಆ ಥರ ಮಾತಾಡ್ಕೊಂಡು ಇರೋದು ಉಂಟು ಸರ್. ಓಕೆ. ಹೌದು ಸರ್. ಈಗ ನಾನು ಮಸಾಲಾ ಪೌಡ್ರ್ ಮಾಡ್ತೀನಿ ಅಂದರೆ ನಮ್ಮಲ್ಲಿ ಇದಾರೆ ಸರ್, ಇದು ಚಕ್ಕೆ, ಏಲಕ್ಕಿ, ಲವಂಗ ಆ ಥರ ಪ್ರಾಡಕ್ಟನ್ನು ಮಾರೋರು ಇದ್ದಾರೆ. ನಾವು ಅವ್ರ ಹತ್ರ ಖರೀದಿ ಮಾಡ್ಕೊಂತೀವಿ, ನೀವು ಅದನ್ನ ಮುಂದುವರಿಸ್ರಿ ಅಂತ ನಾವು ಮಾತಾಡಿದ್ದ ಇದೆ. ಓಕೆ. ನಿಮ್ಮಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಬರೀ ಇಷ್ಟೇ ಇದೆಯಾ ಅಥವಾ ಅದರಿಂದ ಏನಾದರೂ ಇದೆಯಾ? ಅವ್ರು ಏನಾದರೂ ಮಾಡಿಕೊಟ್ಟಿದ್ದಾರೆ ಬೇರೆ ಕಡೆ ಇದನ್ನ ನಿಮ್ಮ ಪ್ರಾಡಕ್ಟ್? ಅಲ್ಲ ಸರ್, NRLM ಕಡೆಯಿಂದ ನಮಗೆ FSSAIಗೆ ಅಮೌಂಟ್ ಬಂದಿದೆ ಸರ್. ಅಕ್ಕ ಬ್ರ್ಯಾಂಡ್ ಇದ್ರದ್ದು ಅದಕ್ಕೆಲ್ಲ ಕೊಟ್ಟಿದ್ದೀವಿ ಮಾಡಿದ್ದು. ನಮ್ಮದೇ ಇಲಾಖೆಯದು ನಾವು ಮಹಿಳೆಯರಿಗೆ ಅಂತ ಹೇಳಿ ಗುರುತಿಸ್ಕೋಬೇಕು ಅಂತ ಹೇಳಿ ಅಕ್ಕ ಅದರ ಅಡಿಯಲ್ಲಿ. ಓಕೆ. ಈಗ ನೋಡ್ತಕ್ಕಂಥ ಇರೋರಿಗೆ ನಿಮ್ಮ ಇದನ್ನು ತೋರಿಸ್ತೀವಿ ನಾವು ಮನೆಗೆ ಬಂದು ನಿಮ್ಮ ಪ್ರಾಡಕ್ಟನ್ನು. ಸೊ ಅದನ್ನು ಪರಿಚಯ ಮಾಡಿಸ್ತೀವಿ. ಆದರೂ ನಿಮ್ಮ ಈಗ ಯಾರು ನೋಡ್ತಕ್ಕಂಥ ಇರೋರಿಗೆ ನಿಮ್ಮ ಪ್ರಾಡಕ್ಟ್ ಬೇಕಂದ್ರೆ ಕಳಿಸ್ತೀರಿ ನೀವು? ಹಾಂ ಸರ್, ಕಳಿಸ್ತೀವಿ ಸರ್. ಕಳಿಸ್ತೀರಿ? ಏನೇನು ಕಳಿಸ್ತೀರಿ? ನಾನು ಪುಳಿಯೋಗರೆ ಪೌಡ್ರ್, ಸಾಂಬಾರು ಪೌಡ್ರ್ ಮಾಡ್ತೀನಿ ಸರ್, ಮತ್ತು ಮೈಸೂರು ಪಾಕು, ಬೇಸನ್ ಉಂಡೆ ಮಾಡ್ತೀನಿ ಸರ್. ಹಾಂ.
ಮೈಸೂರು ಪಾಕು ಬೇಸನ್ ಉಂಡೆ ಮಾಡ್ತೀರಿ. ಭಾಳ ಡಿಮಾಂಡ್ ಇರೋದು ಯಾವುದು ನಿಮ್ಮಲ್ಲಿ? ಸರ್ ನಂದು ವೈಯಕ್ತಿಕ ಅಂದರೆ ನನಗೆ ಪುಳಿಯೋಗರೆ ಪೌಡ್ರ್ ಮತ್ತು ಮೈಸೂರು ಪಾಕು ಬೇಸನ್ ಉಂಡೆ 3 ಇದಾಗ್ತದೆ. ಎಲ್ಲ ದೂರದಲ್ಲಿ ಕೇಳಿದ್ರಪ್ಪ ಅವರು, ಹೆಂಗೆ ಕಳಿಸ್ತೀರಿ ಅದನ್ನ? ಕಳಿಸ್ತೀನಿ ಸರ್ ನಾನು. ಹೌದಾ? ಕಳಿಸ್ತೀನಿ. ಓಕೆ. ಹಾಂ, ಇಲ್ಲಿ ಕೂತವ್ರಿಗೆ ಒಂದು ಸೂಚನೆ, ಬರೀ ಇವ್ರದ್ದೊಂದೇ ಅಂತಲ್ಲ, ನೀವು ಯಾರಾದರೂ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದರೆ ಬದುಕಿನ ಬುತ್ತಿ ನಿಮಗನ್ನ ಮಾರ್ಕೆಟ್ ಮಾಡುತ್ತೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಒಂದೇ ಒಂದು ವಿನಂತಿ ಏನಂದರೆ ಚೆನ್ನಾಗಿ ಮಾಡಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಪ್ಯಾಕಿಂಗ್ ಚೆನ್ನಾಗಿ ಮಾಡಬೇಕು ಮತ್ತು ಇನ್ ಟೈಮ್ಗೆ ಅವ್ರಿಗೆ ಕಳಿಸ್ಬೇಕು. ಅದು 1 kg ಆಗಿರಲಿ, ಅರ್ಧ kg ಆಗಿರಲಿ, ಎಷ್ಟಾದರೂ ಆಗಿರಲಿ. ಸೊ ನೀವು ಮಾರ್ಕೆಟ್ ಬಗ್ಗೆ ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಸೊ ಮೇಡಮ್ ಅವ್ರನ್ನಾಗಿರ್ಬೋದು, ಆ ಮೇಡಮ್ನವ್ರು ಆಗಿರ್ಬೋದು, ನೀವು ಕಾಂಟ್ಯಾಕ್ಟ್ ಮಾಡಿದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ. ಒಂದೇ ಸಲ ಬಂದ್ಬಿಡ್ತೀವಿ ಅಂತ ಏನಿಲ್ಲ, ಯಾವಾಗ ಸಾಧ್ಯತೆಗಳಿದೆ ಅದನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಹಾಗಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ, ನೀವು ಮಾರುಕಟ್ಟೆ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಬದುಕಿನ ಬುತ್ತಿ ನಿಮ್ಮ ಜೊತೆಗೆ ಇರುತ್ತೆ ಯಾವಾಗಲೂ. ನಂದೊಂದು ಅನಿಸಿಕೆ ಸರ್, ನಾನೊಬ್ಬಳೇ ಇಲ್ಲಿ ನಿಂತು ಮಾತಾಡೋದಲ್ಲ, ಎಲ್ಲರೂ ನಾವು ಈ ಥರ ಮಾತಾಡಬೇಕು ಅಂತ ಬರ್ಬೇಕು, ಎಲ್ಲರೂ ಒಂದೊಂದು ಲೈನಲ್ಲಿ ಬರಲಿ ಅನ್ನೋದು ನನ್ನ ಆಶೆ. ಆಗಲಿ ಬರ್ತಾರೆ. ಹಿಂಗೆ ಹೊರಗೆ ಬಂದಿದ್ದೆ ದೊಡ್ಡ ಸಾಧನೆ ಇವರು ಅಲ್ವಾ? ಒಂದೊಂದೇ ಸ್ಟೆಪ್ ಅಲ್ವಾ? ಹಾಗಾಗಿ ಅದು ಸರ್ಕಾರದಿಂದ ಸಂಜೀವಿನಿ ಅಂತಕ್ಕಂಥ ಇದೊಂದು ಅಭಿಯಾನ